ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಪ್ಪ ಗಣೇಶ, 20 ವರ್ಷಗಳಿಂದ ನಿನ್ನ ಅನುಗ್ರಹದಿಂದ ಈ ಅನಾಥಾಶ್ರಮವನ್ನು ಯಾವುದೇ ವಿಘ್ನವಿಲ್ಲದೆ ನಡೆಸಿಕೊಂಡು ಬರ್ತಾ ಇದ್ದೇನೆ. ಕೃಷ್ಣ ಈ ಅನಾಥಾಶ್ರಮದಲ್ಲಿ ಬೆಳೆದು ದೊಡ್ಡವನಾಗಿ ಈ ಆಶ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನ ಭಾರವನ್ನು ಕಡಿಮೆ ಮಾಡಿದ್ದೀಯಾ. ಅಪ್ಪಾಜಿ, ನಿಮ್ಮ ಕರುಣೆಯಿಂದಲೇ ನಾ ಈ ಮಟ್ಟಿಗೆ ಬೆಳೆದಿದ್ದೇನೆ. ಇಲ್ದಿದ್ರೆ ನಾನು ಅನಾಥನಾಗೇ ಉಳಿದ್ಬಿಡ್ತಿದ್ದೆ. ನನ್ನಂಥ ನೂರಾರು ಅನಾಥರಿಗೆ ದಾರಿದೀಪವಾಗಿದ್ದೀರಾ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆನೇ ಅಪ್ಪಾಜಿ. ಕೃಷ್ಣ, ನಾ ನಿಮಿತ್ತ ಮಾತ್ರ, ಎಲ್ಲ ದೇವರ ಕೃಪೆ. ಅಂದ ಹಾಗೆ ಅರವಿಂದ ಬರ್ತೀನಂತ ಹೇಳಿದ್ರಲ್ಲ? ಅದು ಅಲ್ಲಿ ನೋಡಿ ಬಂದೇ ಬಿಟ್ರು. ನಮಸ್ಕಾರ. ನಮಸ್ಕಾರ, ಬನ್ನಿ ಅರವಿಂದಣ್ಣ. ಕೂತ್ಕೊಳ್ಳಿ ಅರವಿಂದ್, ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ನಿಜ ಅಪ್ಪಾಜಿ, ಅರವಿಂದ್ ಅಣ್ಣ ಅಪ್ಪಟ ಅಪರಂಜಿ, ಅಪರೂಪದ ವ್ಯಕ್ತಿತ್ವ. ನಿಮ್ಮಿಬ್ಬರು ದೊಡ್ಡ ಕೆಲಸದ ಮುಂದೆ ನಾನೆಷ್ಟರವನು? 20 ವರ್ಷದಿಂದ ಈ ಅನಾಥಾಶ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಎಷ್ಟೋ ಜನ ಅನಾಥರಿಗೆ ದಾರಿದೀಪ ಆಗಿದ್ದೀರ. ನಿಮ್ಮಿಬ್ಬರು ಗುರು ಶಿಷ್ಯರ ಕಾಂಬಿನೇಷನು ಈ ಹೆತ್ತೊಡಲು ಅನಾಥಾಶ್ರಮದ ಜೀವಾಳ. ಹಾಂ ಅರವಿಂದಣ್ಣ, ಇನ್ನೊಂದು ಖುಷಿ ವಿಚಾರ. ನಮ್ಮ ಆಶ್ರಮದ ಹುಡುಗ ರಾಜ್ ಕಿರಣ್ ಅಂತೇಳಿ PUCಯಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಬಂದಿದ್ದಾನೆ. ಎಂಥ ಖುಷಿ ವಿಚಾರ. ನಮ್ಮ ಆಶ್ರಮದ ವಿದ್ಯಾರ್ಥಿ ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ ಅಂದರೆ ಅವನ ಮುಂದಿನ ಎಜುಕೇಷನ್ ಎಕ್ಸ್ಪೆನ್ಸು ಎಲ್ಲ ನಾನೇ ನೋಡ್ಕೋತೀನಿ. ಅದು ಎಷ್ಟು ಬೇಕಾದರೂ ಸರಿ, ಆದರೆ ನಾನು ಕೊಟ್ಟಿದ್ದು ಅಂತ ದಯವಿಟ್ಟು ಅವನಿಗೆ ಹೇಳಬೇಡಿ. ಎಂಥ ದೊಡ್ಡ ಮನಸ್ಸಪ್ಪ ಅರವಿಂದ ನಿಮ್ಮದು. ನೀವು ಹೇಳಿದ ಹಾಗೇ ಮಾಡ್ತೀವಿ. ಈಗ ಎಲ್ಲಿದ್ದಾನೆ ಅವನು? ರಾಜ್ ಕಿರಣ್, ಕರೀರಿ ಅವನ್ನ. ರಾಜು, ಏ ರಾಜು. ನಮಸ್ಕಾರ ಸರ್. ಬಾರಪ್ಪ ಹೀರೋ, ನಿನ್ನ ಸುದ್ದಿನ ಮಾತಾಡ್ತಿದ್ದೀವಿ. ನೋಡ್ ರಾಜು, ಇವರು ಅರವಿಂದ್ ಅಂತ. ಇವರು ನಮ್ಮ ಆಶ್ರಮಕ್ಕೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಕಾಂಗ್ರಾಟ್ಸ್ ರಾಜು. ನಮಸ್ಕಾರ ಸರ್. ನಿಮ್ಮ ನೋಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನಿನಗೆ ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಇಂಥ ಹಿರಿಯರ ಆಶೀರ್ವಾದ ಇದೆ. ದೇವರ ಅನುಗ್ರಹದಿಂದ ನೀ ಜೀವನದಲ್ಲಿ ಜೈಶಾಲಿ ಆಗು.
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮೆಲ್ಲರ ಸಹಾಯ ಸಹಕಾರ ಸಿಕ್ಕಿದ್ದು ನನ್ನ ಅದೃಷ್ಟ ಸರ್. ನಾನು ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಓದಿ ಸಾಧಿಸಿ ನಿಮಗೆ ಈ ಆಶ್ರಮಕ್ಕೆ ಒಳ್ಳೆಯ ಹೆಸರು ತರ್ತೀನಿ ಸರ್. ಗುಡ್. ನಾನಿನ್ನು ಬರ್ತೀನಿ. ಹೋಗ್ಬನ್ನಿ ಅಣ್ಣ. ಇದೆ, ಬರ್ತಾ ಇರ್ರಿ. ಮತ್ತೆ ಬರ್ತೀನಿ. ರಾಜು, ಆಲ್ ದಿ ವೆರಿ Thank you, ಬೆಸ್ಟ್. sir. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪುಣ್ಯಾತ್ಮ ಅರವಿಂದ ನಮ್ಮ ಆಶ್ರಮಕ್ಕೆ ದೇವರು ಇದ್ದ ಹಾಗೆ. ಅನು, ಅನು, ಯಾಕೆ ಏನಾಯ್ತು? ಯಾಕೆ ಸಪ್ಗಿದ್ದೀಯಾ? ದೇವ್ರು ನಮ್ಗೆ ಇಷ್ಟೆಲ್ಲ ಶ್ರೀಮಂತಿಗೆ ಕೊಟ್ಟಿದ್ದಾನೆ, ಆದ್ರೆ ಮಕ್ಕಳು ಭಾಗ್ಯ ಕೊಡ್ಲಿಲ್ಲ ನೋಡ್ರಿ. ಅಲ್ರಿ, ನಾವೇನು ತಪ್ಪು ಮಾಡಿದ್ದೀವಿ? ದಾನ ಧರ್ಮ ದೇವರು ದಿಂಡ್ರು ಎಲ್ಲ ಮಾಡ್ತೀವಿ, ಆದ್ರೆ ಮಕ್ಕಳನ್ನ ಕೊಡ್ಲಿಲ್ಲ ನೋಡ್ರಿ. ಅನು, ದೊಡ್ಡವರು ಹೇಳಿದಾರಲ್ಲ, ಋಣಾನುಬಂಧ ರೂಪೇನ ಪಶುಪತ್ನಿ ಸುತಾಲಯ ಅಂತ. ಹೆಣ್ಣಿನ ಸಂಕಟ ನಿಮ್ಗೇನ್ರಿ ಗೊತ್ತು? ಮಕ್ಕಳಾಗದ ಹೆಣ್ಣಿನ ಸ್ಥಿತಿ ಸಮಾಜದಲ್ಲಿ ಏನಾಗುತ್ತೆ ಅಂತ. ನೋಡನು, ಮಕ್ಕಳಾದರೆ ಜೀವನ ಅಲ್ಲ, ಅದೊಂದು ಜೀವನದ ಭಾಗ ಅಷ್ಟೇ. ನೋಡು, ಮಕ್ಕಳಾದವರೆಲ್ಲ ಗೆದ್ದಿಲ್ಲ, ಮಕ್ಕಳಾಗದವರು ಸೋತಿಲ್ಲ. ಸಮಾಧಾನ ಆಗಿರು. ನಿನ್ನ ಭಾವನೆ ನನಗೆ ಅರ್ಥ ಆಗುತ್ತೆ. ನಾನು ನಿನ್ನ ಜೊತೆ ಯಾವತ್ತೂ ಇರ್ತೀನಿ. ಆತ್ರಿ, ನೀವೇ ನನ್ನ ಜೀವನ. ಸಮಾಧಾನ ಮಾಡ್ಕೋತೀನಿ. ಆ ಅನಾಥಾಶ್ರಮ ಮಕ್ಕಳಲ್ಲಿ ನಿಮ್ಮ ದುಃಖನ ಮರಿತೀರಲ್ಲ. ನಿಜ ಅನ್ನು, ನನ್ನಿಂದ ಆ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಸ್ವಲ್ಪ ಆದರೂ ಸಹಾಯ ಆಗಲಿ ಅಂತ. ನೀವೇ ಗ್ರೇಟ್ ರೀ. ನನಗೂ ಅಷ್ಟೇನು, ನೀನೇ ಗ್ರೇಟ್. ಅಪ್ಪಾಜಿ, ಅಂಕಲ್, ನಿಮ್ಗೊಂದು ಸಿಹಿ ಸುದ್ದಿ. ಏನಪ್ಪ ಅದು ರಾಜು? ನಿಮ್ಮೆಲ್ಲರ ಆಶೀರ್ವಾದದಿಂದ ನಾ ಫಸ್ಟ್ ಇಯರ್ 2 ಸೆಮ್ಮಲ್ಲಿ ಫಸ್ಟ್ ಬಂದಿದ್ದೀನಿ. ಗುಡ್ ರಾಜು, ಗುಡ್. ತುಂಬ ಕಷ್ಟಪಟ್ಟು ಓದ್ತಿದ್ದೆ ಕಣೋ. ಜೀವನದಲ್ಲಿ ತುಂಬ ಸಕ್ಸಸ್ ಆಗ್ತೀಯ. ರಾಜು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನೀನು ಇಂಜಿನಿಯರಿಂಗ್ ಚೆನ್ನಾಗಿ ಓದು, ಮುಂದೆ ಅದರಲ್ಲಿ ನಿನಗೆ ಒಳ್ಳೆಯ ಭವಿಷ್ಯ ಇದೆ. ರಾಜು, ನಿಮ್ಮ ಕಾಲೇಜ್ನವರು ಫೋನ್ ಮಾಡಿದ್ರು, ನೀನು 1 ವರ್ಷದ ಫೀಸನ್ನು ಅವರೇ ಭರಿಸ್ತಾರಂತೆ. ಹೌದಾ ಅಂಕಲ್? ತುಂಬ ಖುಷಿ ಆಯಿತು. ಅಪ್ಪಾಜಿ, ನಂಗೆ ಎಜುಕೇಷನ್ಗೆ ಸಹಾಯ ಮಾಡಿದವರು ಯಾರು ಅಂತ ಹೇಳಿ, ಅವ್ರಿಗೂ ನಾನು ಈ ಸಿಹಿ ಸುದ್ದಿಯನ್ನು ತಿಳಿಸ್ತೀನಿ. ಹಾಂ ರಾಜು, ಅವಸರ ಬೇಡ, ತಾಳ್ಮೆ ಇರಲಿ. ಅವರು ಈಗಲೇ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಅದು ಸಸ್ಪೆನ್ಸ್. ಆಯ್ತಪ್ಪ ರಾಜು, ಇವತ್ತು ಸಂಡೇ ಅಲ್ಲ, ನೀನು ರೆಸ್ಟ್ ಆಯ್ತು ತಗೋ. ಅಪ್ಪಾಜಿ. ಅಪ್ಪಾಜಿ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ, ಹೋಗಿ ಪಾಪ. ಓಕೆ, ಬರ್ತಾ ಇದ್ದೀನಿ. ರಮ್ಯಾ, ಬಾರಮ್ಮ ಬೇಗ. ಬಂದೆ ಡ್ಯಾಡಿ. ಬೇಗ ಬಾರೆ. ಎಷ್ಟೊತ್ತು? ಇವತ್ತು ಅಪ್ಪನೇ ನಿನ್ನ ಕಾಲೇಜ್ ಬಿಡ್ತಾರೆ. ಪಪ್ಪ, ಮಮ್ಮಿ, ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗಳೇ, ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಒಳ್ಳೆ ಹೆಸರು ತಗೋ. ಮುಂದೆ ನೀನು ಕೆಲಸ ಮಾಡ್ಬೇಕಂತ ಏನಿಲ್ಲ, ಅಪ್ಪನ ಬಿಸ್ನೆಸ್ಸನ್ನೇ ಜಾಯಿನ್ ಮಾಡ್ಬೋದು, ಅಲ್ವೇನ್ರಿ? ಹೌದು ಮಗಳೇ, ಡಿಗ್ರಿ ಮುಗಿಸಿ ನಮ್ಮ ಬಿಸ್ನೆಸ್ಗೆ ಜಾಯ್ನ್ ಆಗುವಂತೆ. ಹೇಗೋ ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋದಿದೆ, ಮುಂದೆ ನೀನೇ ಚಾರ್ಜ್ ತಗೋಯಂತೆ. ಆಯ್ತು ಮಮ್ಮಿ, ನನ್ನ ಡಿಗ್ರಿ ಮುಗಿದ ತಕ್ಷಣ ಪಪ್ಪನ ಬಿಸ್ನೆಸ್ಗೆ ಜಾಯ್ನ್ ಆಗ್ತೇನೆ. ಓಕೆ, ನಡಿ ಮಗಳೇ, ನಿನ್ನ ಕಾಲೇಜ್ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೇನೆ. ಹೇಗೋ ಬೋರ್ಡ್ ಮೀಟಿಂಗ್ ಇದೆ. ಬಾಯ್ ಮಮ್ಮಿ. ಶ್ರೇಯಸ್, ಸರಿಯಾಗಿ ಇವತ್ತು 6 ತಿಂಗಳಾಯಿತು. ಫಸ್ಟ್ ಸೆಮ್ ಕೂಡ ಮುಗೀತು, ರಿಸಲ್ಟ್ ಕೂಡ ಬರ್ತಾ ಇದೆ. ನೋಡಬೇಕು ಏನಾಗುತ್ತೆ. ನೀನು ಬಿಡಪ್ಪ, ಹೀರೋ ಚೆನ್ನಾಗೇ ಮಾಡಿರ್ತೀಯ, ನಮ್ಮದೇ ಡೌಟು. ಅದ್ಯಾಕೆ ಮೇರೆ ಹಾಗೆ ಹೇಳ್ತೀಯ? ನೀನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯ, ನಾನು ತುಂಬ ರಿಸ್ಕು. ನಿಮ್ಮ ತಂದೆ ಯೂನಿವರ್ಸಿಟಿ ಪ್ರೊಫೆಸರ್, ಯು ಆರ್ ಸೆಕ್ಯೂರ್ಡ್ ಪರ್ಸನ್. ಆದರೆ ನಾನು ಅನಾಥ, ಯಾರೋ ಮಹಾನುಭಾವರು ಓದಿಸ್ತಾ ಇದ್ದಾರೆ. ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿಲೇಬೇಕು. ಯಾಕೆ ಬೇಜಾರಾಗ್ತೀಯೋ? ನೀನು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀಯ. ಹಾಯ್ ರಾಜು, ನಾನು ರಮ್ಯಾ ಅಂತ, ಕ್ಲಾಸಲ್ಲಿ ನೋಡಿರ್ಬೇಕಲ್ಲ. ನೋಡಿದ್ದೀನಿ ನಿನ್ನ. ನೀವು ಬಿಡಿಪ್ಪ, ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್. ನೀವು ನೋಡಿದಿರಲ್ಲ, ನೀವು ತುಂಬ ಬ್ರಿಲಿಯಂಟ್ ಅಲ್ವಾ ಶ್ರೇಯಸ್?
ಇವಳು ದೊಡ್ಡ ಬಿಸ್ನೆಸ್ ಮ್ಯಾನ್ ಭಾಸ್ಕರ್ ರಾವ್ ಮಗಳು. ಮೋಸ್ಟ್ಲಿ ನಿಮಗೆ ಕಾಳಾಗ್ತಂಗೆ ಅವಳೆ. ಜಮಾಯಿಸ್ ಮಗ ಜಮಾಯಿಸು. ಏನು ರಮ್ಯಾ, ಏನು ಬಂದಿದ್ದು ವಿಷಯ? ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ಫಸ್ಟ್ ಸೆಮಿಸ್ಟರ್ನಲ್ಲಿ ನೀವೇ ಫಸ್ಟ್ ಬರೋದು. ಎಷ್ಟೊಂದು ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ದೀರಲ್ಲ. ಹುಡುಗರಲ್ಲಿ ಇಷ್ಟೊಂದು ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ. ಥ್ಯಾಂಕ್ ಯು ರಮ್ಯಾ ನಿಮ್ಮ ಕಾಂಪ್ಲಿಮೆಂಟ್ಗೆ. ನಾವಿನ್ನು ಬರ್ತೀವಿ. ಹೋಗೋಣ ಶ್ರೇಯಸ್. ಬಾಯ್. ಹಾಯ್ ರಾಜು, ನೀವು ಇಲ್ಲಿದ್ದೀರಾ? ನಿಮ್ಮನ್ನ ಎಲ್ಲೆಲ್ಲೋ ಹುಡುಕ್ದೆ. ನನ್ನ ಹುಡುಕ್ತಾ ಇದ್ರಾ? ನಾನು ಲೈಬ್ರರಿಲಿದ್ದೆ, ರಿಫ್ರೆಶ್ ಆಗೋಣ ಅಂತ ಬಂದೆ. ನೀವು ಕ್ಲಾಸ್ ಬಿಟ್ರೆ ಲೈಬ್ರರಿಯಲ್ಲಿ ತಾನೇ ಸಿಗೋದು. ಏನು ಮಾಡೋದು ಹೇಳಿ, ನಿಮ್ಮಷ್ಟು ಅದೃಷ್ಟವಂತ ನಾನಲ್ಲ. ನಾನೊಬ್ಬ ಅನಾಥಾಶ್ರಮದ ಹುಡುಗ. ನನ್ನ ಭವಿಷ್ಯಕ್ಕಾಗಿ ಮುಂದೆ ನಾನು ಚೆನ್ನಾಗಿ ಓದಿ ದೊಡ್ಡ ಜಾಬ್ ಹಿಡಿದು ನಮ್ಮ ಅನಾಥಾಶ್ರಮದ ಅಪ್ಪಾಜಿಗೆ ಸಹಾಯವಾಗಿ ನಿಲ್ಲೋದೇ ನನ್ನ ದೊಡ್ಡ ಗುರಿ. ಎಷ್ಟೊಂದು ದೊಡ್ಡ ವಿಚಾರ ನಿಮ್ಮದು. ನಿಮಗೆ ಗೊತ್ತಾ ರಾಜು, ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಸಹನೆ, ನಿಮ್ಮ ಸ್ವಾಭಿಮಾನ, ನಿಮ್ಮ ಟ್ಯಾಲೆಂಟ್ಗೆ ನಿಮ್ಮ ಒಬ್ಬ ಅಭಿಮಾನಿಯಾಗಿ ಗೆಳತಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ. ಏನು ಮಾತಾಡ್ತಿದ್ದೀರಿ ರಮ್ಯಾ? ನೀವೆಲ್ಲಿ ನಾವೆಲ್ಲಿ? ನಮ್ಮಿಬ್ಬರಲ್ಲಿ ತುಂಬ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಆದರೂ ನಿಮ್ಮ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮಗಳು ನಿಜ, ಆದರೆ ನಮ್ಮ ತಂದೆಯಲ್ಲೂ ನಿಮ್ಮಂಥ ಇನ್ವಾಲ್ವ್ಮೆಂಟ್ ಕಾಣಲಿಲ್ಲ. ಈ 2 ವರ್ಷದೊಳಗೆ ಕಾಲೇಜ್ನಲ್ಲಿ ಎಷ್ಟೊಂದು ಕ್ಲಾಸ್ಮೇಟ್ಸ್ ನೋಡಿದೆ, ಆದರೆ ನಿಮ್ಮಂಥ ಅಚೀವರ್ಸ್ನ ಎಲ್ಲೂ ನೋಡಲಿಲ್ಲ. ನಾನು ತುಂಬ ಹೊಗಳ್ತಾ ಇದ್ದೀರಾ, ಆದರೂ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ ಥ್ಯಾಂಕ್ಸ್. ನಿಮ್ಗೊಂದು ವಿಷಯ ಹೇಳಬೇಕು ರಮ್ಯಾ, ನೀವು ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ರೀ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳಾದರೂ ಸ್ವಲ್ಪನೂ ಜಂಬ ಇಲ್ಲ. ನಿಜ ರಾಜು, ನಿಮ್ಮ ಕ್ಯಾರೆಕ್ಟ್ರು ನನಗಿಷ್ಟ ಆಗಿದೆ, ನನ್ನ ಕ್ಯಾರೆಕ್ಟ್ರು ನಿಮ್ಗೆ ಇಷ್ಟ ಆಗಿದೆ. ಆ ದೇವರೇ ನಿಮ್ಮನ್ನು ಕಳಿಸಿದಾನ ಅನ್ಸುತ್ತೆ. ದೇವ್ರದ್ದೇನಿಲ್ಲ ರಮ್ಯಾ, ನಮ್ದೇನಿದ್ರು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಜಾಬ್ ಹಿಡಿಬೇಕು. ನಿಮ್ಮ ಭವಿಷ್ಯ ಏನು ಭದ್ರವಾಗಿದೆ. ನಡ್ರಿ ಹೋಗೋಣ. ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ. ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ. ದೇವರು ಕೂಡ ಒಪ್ಪಿಕೊಂಡನು ನಮ್ಮ ಪ್ರೀತಿ ದಾಟಿಗೆ. ದೇವರು ಕೂಡ ಒಪ್ಪಿಕೊಂಡನು ನಮ್ಮ ಪ್ರೀತಿ ದಾಟಿಗೆ. ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ. ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ. ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ. ನಿನಗೆ ನಾನು ನನಗೆ ನೀನು ಜನುಮ ಜನುಮಕ್ಕೂ ಜೋಡಿಯೋ. ನಮ್ಮ ಪ್ರೀತಿ ಆಸರೆಯಿಂದ ಸಾಗಲಿ ಬಾಳ ಬಂಡೆಯೋ. ನಿನ್ನ ಪ್ರೀತಿ ಒಂದೇ ಸಾಕು, ಚಂದ ನೋಡು ಈ ಬದುಕು. ಯಾರ ಕಣ್ಣು ಬೀಳದಿರಲಿ ಅಷ್ಟೇ ನನಗೆ ಸಾಕು.
ನಾನೇ ನನ್ನ ಉಸಿರು ಇರುವೇನೇನೆ ನಿನ್ನ ಬಿಟ್ಟು ಪ್ರೀತಿ ಒಂದೇ ಇದ್ದರೆ ಸಾಕು ಬಿಡಿಸಲಾರರು ನಮ್ಮ ನಾರು ದೇವರು ಕೊಟ್ಟ ಕಾಣಿಕೆ ನಮಗೆ ಬದುಕೋಣ ನಾವು ಒಂದಾಗಿ ಈ ಜನುಮವು ಒಂದೇ ಯಾಕೆ ಮುಂದಿನ ಜನುಮವು ಕೂಡೋಣ ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ ರಾಜಯೋಗ ಬಂದಿದೆ ನನ್ನ ನಿನ್ನ ಪ್ರೀತಿಗೆ ರಾಮು ರಾಮು ಓಯ್ ಶಂಭು, ಏನ್ ಸಮಾಚಾರ? ಬಾಯ್ಲಿ ಆ ನಮಗ ರಾಜ ನನ್ನ ಹುಡುಗಿಗೆ ಕಣ್ಣಾಗ್ತಾ ಇದ್ದಾನೆ. ಅವನವನ್ ಕೈ ನೋಡ್ಕೋಬೇಕು. ಏನು ವಿಚಾರ ಮಾಡಬೇಡ, ನಡಿ ದಮ್ ಕೊಟ್ಟು ಬರೋಣ. ಏಯ್, ಈ ಕಾಲೇಜ್ ಏನು ಹೀರೋ ಅನ್ಕೊಂಡಿದ್ಯಾ? ಈ ಥರ ಎಲ್ಲ ಪೋಸ್ ಕೊಡಬೇಡ. ಲೇ, ನಿನ್ನ ಲೆವೆಲ್ ನೋಡ್ಕೊ, ಮೊದಲೇ ಅನಾಥ. ಏಯ್ ಯಾಕ್ರಪ್ಪ, ನಿನ್ನೆ ಕುಡ್ದಿದ್ದ ವಿಷಯನ ಹೇಳ್ದಿಲ್ವಾ? ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ರಾ? ಏಯ್, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ರಮ್ಯಾನ್ ಫಾಲೋ ಮಾಡಬೇಡ. ಅವಳು ನನ್ನ ಹುಡುಗಿ. ನೋಡಿ ಶಂಭು, ನೀನನ್ನು ತಪ್ಪು ತಿಳ್ಕೊಂಡಿದ್ದೀಯ. ನನಗೆ ಅವಳ ಮೇಲೆ ಆ ಥರ ಭಾವನೆ ಇಲ್ಲ. ನನ್ನ ಗುರಿನೇ ಬೇರೆ. ಮೊದಲು ಅಪ್ಪ ಅಮ್ಮನ ಹುಡುಕೋ, ಆಮೇಲೆ ರಮ್ಯಾನ್ ವಿಷಯಕ್ಕೆ ಬರೋವಂತೆ. ಅನಾಥ ಬಡ್ಡಿ ಮಗನೇ. ಏಯ್, ಸ್ವಾಭಿಮಾನದ ಮುಂದೆ ಅನಾಥ, ಬಡವ, ಶ್ರೀಮಂತ ಅಂತ ಬರಲ್ಲ. ನಾನು ಹೀರೋನೇ. ನಿಂಗೆ ದಮ್ ಇದ್ದರೆ ಅವಳ ಮನಸ್ಸು ಗೆಲ್ಲು. ಅದನ್ನು ಬಿಟ್ಟು ಈ ಧಮ್ಕಿ ಎಲ್ಲ ನನ್ನ ಮುಂದೆ ಇಟ್ಕೋಬೇಡ. ಏಯ್, ಬಿಡೋದಿಲ್ಲ ನಿನ್ನ, ನೋಡ್ಕೊತೀನಿ. ಬಾ, ವಿಚಾರಿಸ್ಕೊಳ್ಳೋಣ ಇನ್ನೊಮ್ಮೆ. ವಾ ರಾಜು, ಬರೀ ಸ್ಟಡಿನಲ್ಲಷ್ಟೇ ಹೀರೋ ಅನ್ಕೊಂಡಿದ್ದೆ. ರಿಯಲ್ ಲೈಫಲ್ಲೂ ಹೀರೋ ಆಗಿದೆಯಾ? ಏಯ್, ಹಾಗೇನಿಲ್ಲಪ್ಪ. ಪಾಪ ಆ ರಮ್ಯಾನ್ಗೆ ಗೋಲ್ ಹೊಯ್ಕೊತಾ ಇದ್ರು ಈ ವಿಲನ್ಗಳು. ಅಂತೂ ನಿನ್ನ ರಮ್ಯಾ ಪ್ರೀತಿ ವಿಷಯ ಬಾಯ್ಬಿಟ್ಟಲ್ಲ. ಯಾರ ಹಣೆಯಲ್ಲಿ ಏನು ಬರ್ದಿದೆ ಏನೋ. ಬಾ. ಏನು ಸರ್, ರಂಗ್ ಕಾಣ್ತಾ ಇದ್ದೀರಾ? ಲವಲ್ಲಿ ಬಿದ್ದಿದ್ರ ಹೇಗೆ? ಏಯ್, ಹಾಗೇನಿಲ್ಲಪ್ಪ. ನಾನು 1 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ರಮ್ಯಾ ಯಾಕೋ ನಿಮಗೆ ಕಾಳಾಗ್ತಾ ಹಿಂಗದಾಳೆ? ಏಯ್, ಅವರೆಲ್ಲಿ ನಾನೆಲ್ಲಿ? ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು. ನಾನು ನೀನು ಬಿಡಪ್ಪ ಹೀರೋ, ಆದರೂ ರಮ್ಯಾನಿಗೆ ಬೆಸ್ಟ್ ಪೇರ್. ಏಯ್, ಹಾಗೆಲ್ಲ ಅನ್ಬೇಡ. ಏಯ್, ಸುಮ್ಮನೆ ಇರು, ರಮ್ಯಾ ಬರ್ತಾ ಇದ್ದಾಳೆ. ಹಾಯ್ ರಾಜು. ಹಾಯ್ ಶ್ರೇಯಸ್. ಹಾಯ್. ಏನ್ ಜೋರಾಗಿ ಡಿಸ್ಕಷನ್ ಮಾಡ್ತಿದ್ದೀರಾ? ಹಾಗೇನಿಲ್ಲ, ಸ್ಟಡಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅಲ್ವಾ? ಹಾಂ ಹಾಂ, ಅದೇ ಸ್ಟಡಿ ಬಗ್ಗೆ ಮಾತಾಡ್ತಿದ್ದೆ. ರಮ್ಯಾ, ರಾಜು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಓಕೆ, ಕ್ಯಾರಿ ಆನ್. ಏನ್ ರಾಜು, ನಾನು ಹೋಗಿ ಬನ್ನಿ ಅಂತೀಯಲ್ಲ, ನಾನು ಅಷ್ಟೊಂದು ದೂರದವಳ? ಹೇ ರಮ್ಯಾ, ಬೇಜಾರು ಮಾಡ್ಕೋಬೇಡಿ. ಓ ಸಾರಿ, ಬೇಜಾರು ಮಾಡ್ಕೋಬೇಡ. ನಿನ್ನ ದೂರ ಮಾಡೋ ವಿಚಾರ ನಂಗಿಲ್ಲ. ಆದರೆ ಏನಾದ್ರೆ? ನೀನೊಬ್ಬ ಅನಾಥ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು. ಇದೆಲ್ಲ ಪ್ರೀತಿಯಲ್ಲಿ ಬರಲ್ಲ ರಾಜು. ಏನು ಹೇಳ್ತಾ ಇದ್ದೀರಾ ರಮ್ಯಾ? ಹೌದು ರಾಜು, ನನಗೆ ಗೊತ್ತಿಲ್ಲದೇನೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದೇನೆ. ಫಸ್ಟ್ ಟೈಮ್ ಲವಲ್ಲಿ ಬಿದ್ದಿದ್ದೀನಿ. ಪ್ಲೀಸ್ ರಾಜು, ನಿಮ್ಮ ಹಾರ್ಟಲ್ಲಿ ನಂಗೆ ಜಾಗ ಸಿಗುತ್ತಾ? ಐ ಲವ್ ಯು ರಾಜು. ನಿಜವಾಗ್ಲೂ? ರಾಜು, ನೀನು ಇಲ್ಲಿದೀಯಾ? ಶಂಭು ಆ್ಯಂಡ್ ಟೀಮ್ ಬರ್ತಾ ಇದೆ. ಅವರು ನೀನು ಭಾಳ ದಿನದಿಂದ ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾವುದಕ್ಕೂ ನೀವು ಹುಷಾರಾಗಿರು, ಓಕೆ? ನಾನು ಬರ್ತೇನೆ. ಏಯ್, ಎಷ್ಟೊತ್ತ ಹೇಳಬೇಕು ನಿಂಗೆ ನನ್ನ ಹುಡುಗಿಯಿಂದ ಸುತ್ತಾಡಬೇಡ ಅಂತ? ನೋಡಿ ಶಂಭು, ನೀನು ರಮ್ಯಾನ್ ವಿಷಯದಲ್ಲಿ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೆ. ನಿನ್ನ ದಾದಾಗಿರಿನೆಲ್ಲ ಬಿಟ್ಬಿಡು. ಏಯ್, ಮಾಯ ಮಾತು ಹೇಳಿದ್ರೆ ಸಾಲಲ್ಲ ಇವನಿಗೆ. ಗಂಡ ದೋಷಗೂ ನಮ್ಗೆ ಬೇಕಾ ನಿನಗೆ? ನಾನು ಮನಸ್ಸು ಮಾಡಿದ್ರೆ ನಿನ್ನೆಲ್ಲ ನಿಂತಲೇ ಹೊಡೆದು ಹಾಕ್ಬಿಡ್ತೀನಿ. ಏಯ್, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಂಗಿಲ್ಲ ಈ ಅನಾಥ್ ಬಡ್ಡಿ ಮಗನ್ಗೆ. ಅಯ್ಯೋ ಅಯ್ಯೋ
ಹೊಡಿ 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 ಹೇಳ್ರಿ ಹೇಳ್ರಿ ಸರ್ ಬಂದ್ರು ಹೇಳು ಏಯ್ ಏಯ್ ಹೇಳು ಏಯ್ ಏಯ್ ಹೇಳು ನೋಡು ಸರ್ ಬಂದು ಹಿಂದೆ ನೋಡಲ್ಲ ನೋಡು ಏಯ್ ಏಯ್ ಹೇಳ್ತೀನಿ ಸರ್ ಬಂದು ಹಾಂ ಬೇಗ 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 ಹೇ ರಾಜು, ಏನಿದ್ ಗಲಾಟೆ? ಯಾರಿವ್ರೆಲ್ಲ? ಏ ರಾಜು, ಏನೋ ಇದು ಗಲಾಟೆ? ಸರ್, ಆ ಪೋಲಿಗಳು ರಮ್ಯನ ಚುಡಾಯಿಸ್ತಾ ಇದ್ರು ಸರ್. ಅದನ್ನ ಸರಿಪಡಿಸೋಕಂತಲೇ ನಾವಿದ್ದೀವಿ. ನೀ ಯಾಕೆ ಅವ್ರ ತಂಟೆಗೆ ಹೋಗಿದ್ದೆ? ಸಾರಿ ಸರ್. ನೋಡ್ ರಾಜು, ನೀನು ಓದೋ ಹುಡುಗ, ಮೇಲಾಗಿ ರ್ಯಾಂಕ್ ಹೋಲ್ಡರ್ ಬೇರೆ. ಇಂಥ ಪುಂಡು ಪೋಖರಿಗಳ ಜೊತೆಗೆ ಹೊಡೆದಾಟ ಬಡದಾಟ ನನಗೆ ಸರಿ ಅನಿಸೋದಿಲ್ಲ. ಇನ್ಮೇಲೆ ಅವ್ರ ತಂಟೆಗೆ ಹೋಗಲ್ಲ ಸರ್. ನೋಡ್ ರಾಜು, ಅವರೆಲ್ಲ ನಿನ್ನ ಅನಾಥ ಅನಾಥ ಅಂತ ಹೇಳ್ತಿದ್ರು. ಅದನ್ನು ಕೇಳಿ ನನ್ನ ಮನಸ್ಸಿಗೆ ಭಾಳ ನೋವಾಯ್ತು. ರಾಜು, ನಿನ್ನ ಜೀವನದಲ್ಲಿ ಚೆನ್ನಾಗಿ ಓದಿ ಜಯಶಾಲಿ ಆಗಬೇಕು. ನಿನಗೆ ಆಶ್ರಯ ನೀಡಿದಂಥ ಆ ಅನಾಥಾಶ್ರಮಕ್ಕೆ ಹೆಸರು ತರಬೇಕು. ತಿಳಿತಾ? ಚೆನ್ನಾಗಿ ಓದಿ ನಿಮಗೆಲ್ಲ ದೊಡ್ಡ ಹೆಸರು ತರ್ತೀನಿ ಸರ್. ದ್ಯಾಟ್ಸ್ ಗುಡ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಓ ರಘು ಸರ್, ಬನ್ನಿ ಸರ್. ಪರವಾಗಿಲ್ಲ ಸರ್. ಅಪ್ಪಾಜಿ, ಇವರು ರಘು ಸರ್ ಅಂತ, ನಮ್ಮೂರಿನ ಬಿಸ್ನೆಸ್ ಮ್ಯಾಗ್ನೆಟ್. ನಮಸ್ತೆ ಸರ್. ಬಹಳ ಸಂತೋಷ. ಏನು ಜೊತೆಯಲ್ಲಿ ಮಗಳನ್ನು ಕರೆದುಕೊಂಡು ಬಂದಿದ್ದೀರಿ? ಈಕೆ ನನ್ನ ಮಗಳು ಅಂಕಿತಾ ಅಂತ, ಈಗ SLC ಮುಗಿಸಿದ್ದಾಳೆ. ಏನಮ್ಮ ಪುಟ್ಟಿ, ಚೆನ್ನಾಗಿದ್ದೀಯಾ? ಹಾಂ ಅಂಕಲ್, ಚೆನ್ನಾಗಿದ್ದೀನಿ. ನಿಮ್ಮ ಅನಾಥಾಶ್ರಮದ ಬಗ್ಗೆ ಬಹಳ ಕೇಳಿದ್ದೀನಿ. ನಿಮ್ಮ ಹೆತ್ತಡಲು ಸಂಸ್ಥೆಯ ಬಗ್ಗೆ ಜನಗಳಿಗೆ ಒಳ್ಳೆ ಅಭಿಪ್ರಾಯ ಇದೆ. ನಿಜ ಸರ್, ಇದಕ್ಕೆಲ್ಲ ನಮ್ಮ ಅಪ್ಪಾಜಿಯವರ ತ್ಯಾಗದ ಜೀವನವೇ ಕಾರಣ. ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ ಸರ್. ನನ್ನಿಂದ ಸಹಾಯನಾ? ಸರ್, 1 ವರ್ಷದ ಮಟ್ಟಿಗೆ ನಾನು ಜರ್ಮನಿಗೆ ಹೋಗ್ತಾ ಇದ್ದೀನಿ ಸರ್. ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀನಿ ಸರ್. ನನ್ನ ಮಗಳು ಓದೋ ಹುಡುಗಿ, ಆಕೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದಲ್ಲ. ಅದಕ್ಕೆ ಸರ್ ನನ್ನ ಮಗಳನ್ನು ನಿಮ್ಮ ಮಡ್ಲಿಗೆ ಹಾಕಬೇಕು ಅಂತ ಮಾಡಿದ್ದೀನಿ. ಅಂದರೆ ನಿಮ್ಮ ಆಶ್ರಮದಲ್ಲೇ ಬಿಡಬೇಕು ಅಂತ ಮಾಡಿದ್ದೀನಿ ಸರ್. ಮಕ್ಕಳಿಗೆ ಅಂತ PGಗಳಿದ್ದಾವೆ, ಅಲ್ಲಿ ಸೇರಿಸಬಹುದಲ್ಲ? PGಗಳಿವೆ ನಿಜ, ಆದರೆ ನಿಮ್ಮ ಹಾಗೂ ನಿಮ್ಮ ಸಂಸ್ಕಾರಯುತ ಜೀವನ ಎಲ್ಲರಿಗೂ ಸಿಕ್ಕಲ್ವೇ? ಈ PG ಮತ್ತೆ ಸಂಬಂಧಿಕರ ಮನೆಗೆ ನನ್ನ ಮಗಳನ್ನ ಬಿಡಕ್ಕೆ ಇಷ್ಟ ಇಲ್ಲ ಸರ್. ನಿಮ್ಮ ಆಶ್ರಮದಲ್ಲಾದರೆ ಅವಳಿಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಏನಮ್ಮ ಅಂಕಿತಾ, ನಮ್ಮ ಆಶ್ರಮದಲ್ಲಿ ಇರ್ತೀಯಾ? ನೋಡ್ಪುಟ, ಅಂಕಲ್ ತುಂಬ ಒಳ್ಳೆಯರಿದ್ದಾರೆ. ಅವ್ರ ಜೊತೆಗಿದ್ರೆ ನಿನಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ. ಆಯ್ತು ಪಪ್ಪ, ನೀ ಪ್ರಾಜೆಕ್ಟ್ ಮುಗಿದ್ಕೊಳ್ಳೇ ಬಂದ್ಬಿಡ್ಬೇಕು. ಸರ್, ನಾಳೆ ಬಂದು ನನ್ನ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಡ್ತೀನಿ ಸರ್. ಬಾರಮ್ಮ ಅಂಕಿತಾ.
ಸರ್, ನೀವು ಧಾರಾಳವಾಗಿ ಹೋಗಿ ಬನ್ನಿ. ಬಾಯ್ ಪಪ್ಪ. ಹಾಯ್ ರಾಜು, ಕಂಗ್ರಾಟ್ಸ್. ಥ್ಯಾಂಕ್ ಯು. ನೀವು ಕಾಲೇಜ್ಗೆ ಫಸ್ಟ್ ಅನ್ಕೊಂಡು ಸಾಧಿಸ್ಬಿಟ್ರಪ್ಪ. ಥ್ಯಾಂಕ್ಸ್ ರಮ್ಯಾ. ಎಲ್ಲ ಕಾಲದಲ್ಲೂ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದ್ರ, ನಿಮಗೂ ತುಂಬ ಥ್ಯಾಂಕ್ಸ್. ಅಂತೂ ನೀವು ಅನ್ಕೊಂಡಂಗೆ ಆಯ್ತಲ್ಲ ರಾಜು. ಆದರೆ ಈ 4 ವರ್ಷದ ಜರ್ನಿಯಲ್ಲಿ ನಂಗೆ ಯಾವ ಪಾತ್ರ ಕೊಡ್ತಿದ್ದೀರಾ? ರಮ್ಯಾ, ನಿಮ್ಮ ಪಾತ್ರ ತುಂಬ ದೊಡ್ಡದು. ರಮ್ಯಾ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳಾದರೂ ಇವ್ರು ಸೋ ಸಿಂಪಲ್. ಯಾಕ್ರಿ ಈ ಅನಾಥನ ಮೇಲೆ ಇಷ್ಟೊಂದು ವಿಶ್ವಾಸ, ಪ್ರೀತಿ? ನಿಜ ಹೇಳ ರಾಜು, ನೀವು ನನ್ನ ಹೃದಯನ ಕದ್ಬಿಟ್ಟಿದ್ದೀರಾ. ಲವ್ ಇಸ್ ಫಸ್ಟ್ ಸೈಟ್ ಅಂತಾರಲ್ಲ, ಫಸ್ಟ್ ಸೆಮಿಸ್ಟ್ರಿನಲ್ಲೇ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೇನೆ. ಹೇ ರಮ್ಯಾ, ಇಷ್ಟೊಂದು ಎಮೋಷ್ನಲ್ ಆಗಬೇಡ್ರಿ. ಒಂದ್ಸಲ ಕೂಲಾಗಿ ಯೋಚನೆ ಮಾಡಿ, ನೀವೆಲ್ಲಿ ನಾನೆಲ್ಲಿ? ನೀವು ಇನ್ನೂ ಆ ವಿಚಾರದಿಂದ ಹೊರಗೆ ಬಂದಿಲ್ವಾ? ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದೀರಾ, ನೀವು ಯಾರಿಗೇನು ಕಡಿಮೆ? ನಿಮಗೊಂದು ಸರ್ಪ್ರೈಸ್. ನನಗೆ ನಿರಾಶೆ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ. ಓಕೆ, ಪ್ರಾಮಿಸ್. ನಮ್ಮ ತಂದೆ ನಿಮ್ಮನ್ನ ಮನೆ ಕರ್ಕೊಂಬ ಅಂತ ಹೇಳಿದ್ದಾರೆ. ನನ್ನ ಏಕೆ? ಅದೆಲ್ಲ ಕೇಳಬೇಡಿ, ಬನ್ನಿ ಹೋಗೋಣ. ಪಪ್ಪ, ರಾಜು ಇವರೇ. ಗೊತ್ತಮ್ಮ, ಕೂತ್ಕೋ ರಾಜು. ರಾಜು, ನಮ್ಮ ಬ್ರಹ್ಮ ಯಾವತ್ತೂ ನಿನ್ನ ಬಗ್ಗೆ ಮಾತಾಡ್ತಿರ್ತಾಳೆ. ಯಾವಾಗಲೂ ನಿಮ್ಮದೇ ಧ್ಯಾನ ಅವಳಿಗೆ. ಛೀ ಹೋಗಪ್ಪ. ರಾಜು, ಮುಂದೇನು ಮಾಡ್ಬೇಕಂತ ವಿಚಾರ ಮಾಡಿದ್ದಿ? ಸರ್, ನಮ್ಮ ಆಶ್ರಮದ ಮೆಂಟರ್ ಪರಿಚಯದವರು ಹೈದರಾಬಾದ್ನಲ್ಲಿದ್ದಾರೆ. ಅವ್ರ ಜೊತೆನೇ ಕೆಲಸಕ್ಕೆ ಸೇರ್ಬೇಕಂತ ಮಾಡಿದ್ದೀನಿ. ಹೈದರಾಬಾದ್ಗ? ಪಪ್ಪ. ರಾಜು, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ನಿನ್ನ ಡಿಗ್ರಿ ಮುಗಿದೇ ಕಾಯ್ತಾ ಇದ್ದೆ. ಏನು ಸರ್ ಅದು? ನೋಡ್ರಿ ರಾಜು, ನಾನು ನೇರವಾಗಿ ಹೇಳ್ತೀನಿ, ನಮ್ಮ ರಮ್ಯಾ ನಿಮಗೆ ಇಷ್ಟಪಟ್ಟಿದ್ದಾಳೆ. ಅವಳ ಇಷ್ಟ ತಪ್ಪಿಲ್ಲ ಅನ್ನೋದು ನಮ್ಮ ನಂಬಿಕೆ. ರಾಜು, ನೀವ್ಯಾಕೆ ಅವಳನ್ನ ಲೈಫ್ ಪಾರ್ಟ್ನರ್ ಆಗಿ ಒಪ್ಕೋಬಾರ್ದು? ಹೇಗೂ ನಮ್ಮ ಬಿಸ್ನೆಸ್ಗೆ ಮುಂದಿನ ಉತ್ತರಾಧಿಕಾರಿ ಅವಳೇ. ಸರ್, ಅದು ತುಂಬ ಭಾರ ಸರ್. ಅಷ್ಟೊಂದು ದೊಡ್ಡ ಜವಾಬ್ದಾರಿಗೆ ನಾನು ಅರ್ಹನಲ್ಲ. ಬೇಜಾರು ಮಾಡ್ಕೋಬೇಡಿ. ಕ್ಷಮಿಸಿ ಅಮ್ಮ. ನನ್ನ ಸ್ವಂತ ಕಾಲ ಮೇಲೆ ನಿಂತು ದುಡಿದು ಗೆಲ್ಲಬೇಕನ್ನೋದೇ ನನ್ನ ಆಸೆ. ಬೇಸ್ ರಾಜು, ನಿನ್ನ ಸ್ವಾಭಿಮಾನಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಬೆಸ್ಟ್ ಆಫ್ ಲಕ್. ಹೋಗಿ ಬನ್ನಿ ರಾಜು. ಥ್ಯಾಂಕ್ ಯು ಸರ್. ರಮ್ಯಾ, ಅವರನ್ನು ಖುಷಿಯಿಂದ ಕಳಿಸ್ಕೊಟ್ಬಿಡು. ಆಲ್ ದ ಬೆಸ್ಟ್ ರಾಜು ಆ್ಯಂಡ್ ಸಕ್ಸಸ್. ಈ ರಮ್ಯಾ ನಿಮಗೋಸ್ಕರ ಯಾವಾಗಲೂ ಕಾಯ್ತಿರ್ತಾಳೆ. ಥ್ಯಾಂಕ್ ಯು ರಮ್ಯಾ. ನಾನು ಹೋಗ್ಬಿಡ್ತೀನಿ ಸರ್. ಆಯ್ತು, ಕಳಿಸ್ಕೊಡಿ. ರಾಜು, ಮುಂದೆ ಏನು ಮಾಡ್ತಿ? ಅಪ್ಪಾಜಿ, ನಾನು ಪಾಸ್ ಆಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಬ್ರ್ಯಾಂಚಲ್ಲಿ. ಇವಾಗ ತುಂಬ ಡಿಮ್ಯಾಂಡ್ ಇದೆ. ಕೃಷ್ಣ ಅಂಕಲ್. ಓ ರಾಜು, ನೀನು ಇಲ್ಲೇ ಇದೆಯಾ? ಕೂಡು. ಅಪ್ಪಾಜಿ, ಈಗ ತಾನೇ ಹೈದರಾಬಾದಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು. ಅವ್ರದ್ದು ಸಾಫ್ಟ್ವೇರ್ ಕಂಪ್ನಿ ಇದೆ. ಅವರು ನಮ್ಮ ರಾಜುನ ಕಳ್ಸೋಕೆ ಹೇಳಿದ್ದಾರೆ. ಆಯಿತು, ಒಳ್ಳೇದಾಯ್ತಲ್ಲ, ಕಳಿಸ್ಕೊಡೋಣ. ಅಪ್ಪಾಜಿ, ನಾನಿನ್ನು ಹೋಗಿ ಬರ್ತೀನಿ. ಒಳ್ಳೆ ಭವಿಷ್ಯ ಇದೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ಅಂಕಲ್, ನಾ ಹೋಗಿ ಬರ್ತೀನಿ. ಇರಲಿ ರಾಜು, ನೀನು ರೆಡಿ ಆಗು, ಚೆನ್ನಾಗಿ ಓದು. ನಿನಗೆ ಹೋಗೋಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಆಯ್ತಪ್ಪ? ಆಯಿತು ಅಂಕಲ್. ಅಪ್ಪಾಜಿ, ರಾಜ್ ಕಿರಣ ನಮ್ಮ ಆಶ್ರಮದ ಅಮೂಲ್ಯ ರತ್ನ. ಯಜಮಾನ್ರೆ, MLA ಸಾಹೇಬರು ಕಾರ್ಪೊರೇಟು ಬರ್ತಾ ಇದ್ದಾರೆ. ಸರಿ, ನೀನು ಹೋಗು. ಹೋ, ಬನ್ನಿ ಸರ್. ನಮಸ್ಕಾರ. ನಮಸ್ತೆ. ಹೇಳಿ ಕಳಿಸಿದ್ರೆ ನಾವೇ ಬರ್ತಿದ್ವಲ್ಲ ಸರ್.
ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಹೇಗೆ ನಡೆಯುತ್ತಿದೆ ತಮ್ಮ ಸಮಾಜ ಸೇವೆ MLA ನಮ್ಮ ಸಾಹೇಬ್? ಸಮಾಜ ಸೇವೆ ಇರಲಿ, ನಿಮ್ಮ ಸಮಾಜ ಸೇವೆ ಮೆಚ್ಚಿ ಬಂದೇವೆ. ರಾಹುಲ್, ಇದೆಲ್ಲ ನಮಗೇಕೆ? ಏನು ಕೇಳ್ತೀರಿ ಇವತ್ತಿನ ರಾಜಕೀಯ? ಕಾಜಿನ ಬಾಟ್ಲಿ ಒಳಗೆ ಹಾಕಿದ ಕೊಪ್ಪಿ ಹಂಗ. ಒಬ್ರನ್ನೊಬ್ರು ಬೆಳೆಯಕ್ಕೆ ಕೊಡೋದಿಲ್ಲ, ಒಬ್ರನ್ನೊಬ್ರು ಕಾಲು ಎಳೆಯೋದು ಬಿಡೋದಿಲ್ಲ. ಇದು ನಮ್ಮ ರಾಜಕೀಯ. ಸರ್, ಅದು ನಮ್ಮ ಆಶ್ರಮದ ಸಲುವಾಗಿ ನಿಮಗೂ ಹಾಗೂ DC ಮೇಡಮ್ ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ. ಸರ್, ಆ ವಿಷಯವಾಗಿ ತಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ವಿ ಸರ್. ಸಾಹೇಬ್ರು ಎಲ್ಲ ವಿಷಯ ತಿಳಿಸ್ತಾರೆ ಸರ್ ನಿಮಗೆ. ಆಶ್ರಮಕ್ಕೆ ಜಾಗ ಕೇಳಿದ್ರಲ್ಲ, ಅದೀಗ ಶಂಕ್ಷನ್ ಆಗೈತೆ. ಆ ಸಿಹಿ ಸುದ್ದಿ ಹೇಳಕ್ಕನ ನಾವೀಗ ಬಂದಿದ್ದು. ಎಲ್ಲಿ, ಯಾವ ಏರಿಯಾ? ಇಲ್ಲೇ ನಗರದಿಂದ 4 ಕಿಲೋಮೀಟರ್ ಹತ್ತಿರ ಇದೆ. ಶಿವಪುರ ಅಂತ ಅದರ ಹಳ್ಳಿ ಹೆಸರು. ಅಪ್ಪಾಜಿ, ನಮ್ಮ ರಾಯರ ಮಠ ಇದೆ ಅಲ್ಲ, ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ದೂರ. ಹೌದಾ? ಜಾಗ ತುಂಬ ಚೆನ್ನಾಗಿದೆ, ಎತ್ತರವಾದ ಪ್ರದೇಶ. ಕ್ಯಾಬಿನೆಟ್ಟು ಅಪ್ರೂವಲ್ ಆಗ್ಯದ, ಗೆಜೆಟ್ ನೋಟಿಫಿಕೇಶನ್ ಮಾತ್ರ ಬಾಕಿ ಇದೆ. ಸರ್, ನಮ್ಮ ಸರ್ಕಾರದ ಜಲಧಾರೆ ಯೋಜನೆಯಲ್ಲಿ ಇವ್ರ ಆಶ್ರಮಕ್ಕೊಂದು ಬೋರ್ವೆಲ್ ಹಾಕ್ಸ್ಕೊಡ್ಬೇಡ ಸರ್. ಮೊದಲ ಆ ಆಶ್ರಮದ ಹೆಸರೊಳಗೆ ಆ ಜಾಗ ಆಗಲಿ, ಆಮೇಲೆ 1 ವಾರದೊಳಗೆ ಆ ಕೆಲಸ ಮಾಡಿಸ್ಕೊಡ್ತೀನಿ. ಸರಿ ಸರ್. ತುಂಬ ಸಂತೋಷ. ತಮ್ಮಿಂದ ಆಶ್ರಮಕ್ಕೆ ಭಾಳ ಅನುಕೂಲ ಆಯಿತು. ಇದಕ್ಕೆ ನೋಡಿ ಬಯಸದೆ ಬಂದ ರಾಜಯೋಗ ಅನ್ನೋದು. ಒಳ್ಳೆಯದಾಗಲಿ, ನಾವೇನು ಬರ್ತೇವೆ. ತುಂಬ ಕೆಲಸಗಳಿವೆ. ಎಲೆಕ್ಷನ್ ಬೇರೆ ಹತ್ತಿರ ಇದೆ. ಆಯಿತು, ಹೋಗಿ ಬನ್ನಿ ಆಯಿತು, ಸರ್. ಹೋಗಿ ಬನ್ನಿ. Okay, I will call back. May I come in, sir? Yes, come in. ನೀವು? ಸರ್, ನನ್ನ ಹೆಸರು ರಾಜು ಅಂತ, ಧಾರವಾಡದಿಂದ ಬಂದಿದ್ದೀನಿ. ಹೆತ್ತಡಲು ಆಶ್ರಮದ ಕಿಶನ್ ರಾವ್, ಕೃಷ್ಣ ಅಂಕಲ್ ಕಳಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಿಮ್ಮ ಬಗ್ಗೆ ಕಿಶನ್ ರಾವ್ ಎಲ್ಲರೂ ಹೇಳಿದ್ದಾರೆ. ಒಬ್ಬ ಕನ್ನಡಿಗನಿಗೆ ಹೊರ ರಾಜ್ಯದಲ್ಲಿರುವ ಕನ್ನಡಿಗ ಸಹಾಯ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಒಬ್ಬ ಕನ್ನಡಿಗನಿಗೆ ಹೊರ ರಾಜ್ಯದಲ್ಲಿರೋ ಕನ್ನಡಿಗರು ಸಹಾಯ ಮಾಡ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಮೈ ಕಂಪನಿ. ಚೆನ್ನಾಗಿ ಕೆಲಸ ಮಾಡಿ, ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನಾ ಹೇಳಿದಷ್ಟು ಕೇಳ. ಸೌಮ್ಯ, ಹಾಂ ಡ್ಯಾಡಿ. ನೀನು ಇಲ್ಲಿ ಯಾಕೆ ಕರ್ಕೊಂಬಂದಿದ್ದೀನಿ ಗೊತ್ತಾ? ಯಾಕೆ ಡ್ಯಾಡಿ? ಒಬ್ಬ ಹೀರೋನ ಭೇಟಿ ಮಾಡಿಸೋಕೆ ಕರ್ಕೊಂಬಂದಿದ್ದೀನಿ. ಯಾರದು? ಹಲೋ ಸರ್, ವಾಟ್ ಅ ಸರ್ಪ್ರೈಸ್. ಏನು ಇಷ್ಟೊತ್ತಲ್ಲಿ? ನೋಡು ರಾಜು, ಟೈಮ್ ವೇಸ್ಟ್ ಮಾಡೋದು ಬೇಡ. ಬಿಸ್ನೆಸ್ ಮ್ಯಾನಿಗೆ ಹಣದ ಜೊತೆ ಟೈಮು ಇಂಪಾರ್ಟೆಂಟ್. ಸರಿ ಸರ್. ಏನು ಸರ್ ಬಂದದ್ದು? ಮೀಟ್ ಮೈ ಲವ್ಲಿ ಡಾಟರ್ ಸೌಮ್ಯ, ನನ್ನ ಮುಂದಿನ ಉತ್ತರಾಧಿಕಾರಿ. ಹಾಯ್. ಹಾಯ್ ಸೌಮ್ಯ. ನಿಮ್ಮ ಬಗ್ಗೆ ನಿಮ್ಮ ಡ್ಯಾಡಿ ತುಂಬ ಹೇಳ್ತಾ ಇದ್ರು. ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ರಾಜು, ನಿಜವಾಗ್ಲೂ ಹೀರೋನೇ ನೀವು. ನೀವು ಮೀಟ್ ಆಗಿ ತುಂಬ ಖುಷಿ ಆಯಿತು. ಡ್ಯಾಡಿ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾರೆ. ರಾಜು, ಬನ್ನಿ ನಮ್ಮ ಜೊತೆ ಕೆಫೆ ಜಾಯ್ನ್ ಆಗಿ. ಸಾರಿ ಸೌಮ್ಯ ಸರ್, ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಇದೆ. ಮತ್ತೆ ಹೋಗೋಣ. ನೆಕ್ಸ್ಟ್ ಟೈಮ್ ನಮ್ಮ ಮಗಳ ಜೊತೆ ಜಾಯ್ನ್ ಆಗಿ ನಾವು ಬರ್ತೇವೆ. ಸರಿ ಸರ್, ಹೋಗಿ ಬನ್ನಿ.
ಸೌಮ್ಯ, ಆರ್ ಯು ಹ್ಯಾಪಿ? ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಮೈ ಇನ್ವಿಟೇಷನ್. ಸೋ ನೈಸ್. ಜ್ಯೂಸ್ ತೊಗೊಳೋಣ? ಡ್ಯಾಡಿಗೆ ನಿಮ್ಮ ಮೇಲೆ ತುಂಬ ಅಭಿಮಾನ. ಆದರೆ ಅವರಿಗೆ ವಯಸ್ಸಾಗ್ತಾ ಇದೆ. ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿನ ನನಗೆ ತಗೊಳಕ್ಕೆ ಹೇಳ್ತಿದ್ದಾರೆ. ಯು ಆರ್ ಸೋ ಕೆಪಬಲ್. ತಗೊಳ್ಳಿ, ಹೇಗಾದ್ರೂ ನೀವು MBA ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ? ಥ್ಯಾಂಕ್ಸ್. ನನ್ನ ಬಗ್ಗೆ ಎಷ್ಟೊಂದು ತಿಳ್ಕೊಂಡಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ನಮ್ಮ ಡ್ಯಾಡ್ ಹೇಳ್ತಾ ಇದ್ರು ನೀವು ನನಗೆ ಬೆಸ್ಟ್ ಪೇರ್ ಆಗ್ತೀರಾ ಅಂತ. ಅದೇನಾದ್ರು ನಿಜ ಆದರೆ ಐ ಆಮ್ ಸೋ ಲಕ್ಕಿ. ಅಲ್ಲ ಸೌಮ್ಯ, ಅದು ನೀವು ಕಟ್ಕೊಂಡಿರೋ ಕನಸು. ಇದು ನನಗೂ ಸರ್ಪ್ರೈಸ್. ಆದರೆ ನನಗೆ ನಿಮ್ಮ ಮೇಲೆ ಆ ಥರ ಯಾವುದೇ ಭಾವನೆ ಇಲ್ಲ. ಯಾಕೆಂದರೆ ನಾವು ಈ ಮೀಟ್ ಆಗ್ತಿರೋದೇ ಫಸ್ಟ್ ಟೈಮ್. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಹೇಳಿ ಹೇಳಿ ಡ್ಯಾಡಿ ನನ್ನ ಮೈಂಡಲ್ಲಿ ಸೆಟ್ ಮಾಡಿಬಿಟ್ಟಿದ್ದಾರೆ. ನನಗೆ ನಂಬಿಕೆ ಇದೆ ಯು ವಿಲ್ ಬಿ ಮೈನ್. ಐ ಆಮ್ ಸಾರಿ ಸೌಮ್ಯ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮ ತಂದೆನ ನಾನು ಗುರುಸ್ಥಾನದಲ್ಲಿ ಇಟ್ಟಿದ್ದೀನಿ. ಅಂದರೆ ನೀವು ಗುರುಪುತ್ರಿ. ನೀವಾಯಿತು, ನಿಮ್ಮ ತಂದೆ ಆಯಿತು, ನಿಮ್ಮ ಫ್ಯಾಮಿಲಿ ಮೇಲೆ ನಂಗೆ ತುಂಬ ಗೌರವ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅಂದರೆ ನೀವು ನನ್ನ ಪಾಲಿಗೆ ಕಾಮನ್ ಬಿಲ್ಲು? ನಿನ್ನ ಪಾಲಿಗೆ ಕಾಮನ್ ಬಿಲ್ಲು, ಆದರೆ ಅದಕ್ಕೆ ಸಾರಿ. ಬೇರೆಯವ್ರ ಪಾಲಿಗೆ ಬಣ್ಣದ ರಂಗೋಲಿ ಆಗ್ಬೋದಲ್ವಾ? ಅಂದರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾರು? ಅಲ್ಲ ಅಲ್ಲ, ಹಾಗಲ್ಲ ರಾಜು, ಪ್ಲೀಸ್ ಹೇಳಿ. ನೀವು ನಂಗೆ ಸಿಗದೆ ಹೋದ್ರು ಆ ನಿಮ್ಮ ಹೃದಯದಲ್ಲಿರೋ ಆ ಲಕ್ಕಿಗಲ್ ಯಾರು ಅಂತ ಹೇಳಿ. ಹೌದು ಸೌಮ್ಯ, ನಾ ಕಾಲೇಜಲ್ಲಿ ರಮ್ಯಾನವ್ರನ್ನ ಇಷ್ಟಪಡ್ತಿದ್ದೆ. ಆದರೆ ಅವಾಗಿ ನನ್ನ ಪೊಸಿಷನ್ ಲೆವೆಲಿಂದ ನಾನು ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ. ಅವರು ನಾನು ತುಂಬ ಇಷ್ಟಪಡ್ತಿದ್ರು, ನಾನು ಅವ್ರನ್ನ ತುಂಬ ಇಷ್ಟಪಡ್ತಿದ್ದೆ. ಆದರೆ ನಾನು ಅವ್ರಿಗೆ ಹೇಳಲೇ ಇಲ್ಲ. ನಿಜವಾಗ್ಲೂ ನೀವು ಜೆಂಟಲ್ಮ್ಯಾನ್. ಅವಳು ನಿಮಗೋಸ್ಕರ ಕಾಯ್ತಾ ಇರ್ಬೋದು. ಈಗ ನೀವು ಯಾವುದ್ರೊಳಗೆ ಕಮ್ಮಿ ಇದ್ದೀರಾ? ಹೋಗಿ ನಿಮ್ಮ ಪ್ರೀತಿ ವಿಷಯನ ಅವಳ ಮುಂದೆ ಹೇಳ್ಕೊಳ್ಳಿ. ಆಲ್ ದ ಬೆಸ್ಟ್. ಹಾಗಂತೀರಾ? ಅವ್ರು ನನಗೋಸ್ಕರ ಕಾಯ್ತಾ ಇರ್ತೀರಾ? ಹಾಗಾದರೆ ನಾಳೆ ಧಾರವಾಡಕ್ಕೆ ಹೋಗಿ ಅವ್ರ ಮದುವೆ ಆಗದೇ ಇದ್ದರೆ ನಾಳೆನೇ ಪ್ರಪೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ವಿ ವಿಲ್ ಆಲ್ವೇಸ್ ಬಿ ಫ್ರೆಂಡ್ಸ್ ಫಾರ್ ಎವರ್. ಗುಡ್ ಲಕ್. ಥ್ಯಾಂಕ್ ಯು. ಪ್ರತಿಭೆಗೆ ಅಂತಸ್ತಿಲ್ಲ. ನಿಜ, ಪ್ರತಿಭೆಗೆ ಎಂದೂ ಅಂತಸ್ತಿಲ್ಲ. ಅದು ಆಕಾಶಕ್ಕೂ ಮೀರಿದ್ದು. ಅನಾಥಾಶ್ರಮದ ಪ್ರತಿಭೆ ಅಂತಾರಾಷ್ಟ್ರೀಯ ಪ್ರತಿಭೆಯಾಗಿದ್ದು ಹೀಗೆ. ವಾಮನ ಪ್ರತಿಭೆ ತ್ರಿವಿಕ್ರಮನಾಗಿ ಬೆಳೆದದ್ದು ಒಂದು ರಾಜಯೋಗ. ಅಂತೂ ಪ್ರತಿಭೆಗೆ ಬಂತು ರಾಜಯೋಗ. ಓ ಕೃಷ್ಣ, ರುಕ್ಮಿಣಿ ಬನ್ನಿ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮಗಳೇ. ಕೃಷ್ಣ, ಏನು ಸಮಾಚಾರ? ನೀನು, ಅರವಿಂದ, ಕಲ್ಮೇ ಸಾಹೇಬರು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಈ ಆಶ್ರಮ ಎತ್ತರಕ್ಕೆ ಬೆಳೆದಿದೆ. ಅಪ್ಪಾಜಿ, ನನಗೆ ಜೀವನ ಕೊಟ್ಟಿದ್ದು ನೀವೇ ಅಲ್ವಾ? ಈ ಆಶ್ರಮದಲ್ಲಿ ನನ್ನ ಲಾಲಿಸಿ ಪಾಲಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ಅಷ್ಟೇ ಅಲ್ದ, ನನ್ನ ಜೀವನ ಸಂಗಾತಿ ಇದೇ ಆಶ್ರಮದ ಹುಡುಗಿ ಅಲ್ವಾ ರುಕ್ಮಿಣಿ? ಹೌದು ರೀ. ಅಪ್ಪಾಜಿ ಅಂದರೆ ನಮ್ಮ ಪಾಲಿನ ದೇವರು. ಓ ಅರವಿಂದ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ ಅಪ್ಪಾಜಿ? ಕೃಷ್ಣ, ರುಕ್ಮಿಣಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಣ್ಣ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅತ್ತಿಗೆ? ಒಳ್ಳೆ ಟೈಮಿಗೆ ಆಶ್ರಮಕ್ಕೆ ಬಂದಿದ್ದೀರಾ ಅರವಿಂದ್. ಯಾಕಪ್ಪಾಜಿ? ನಮ್ಮ ಆಶ್ರಮದ ಮಹಾನ್ ಸಾಧಕ ರಾಜೀವ್ ಬರ್ತಾ ಇದ್ದಾನೆ. ಹೌದಾ? ಒಳ್ಳೆ ಟೈಮಿಗೆ ಬಂದ ಹಾಗಾತಲ್ರಿ. ತುಂಬಾ ಖುಷಿ ಆಯ್ತು ಅಪ್ಪಾಜಿ. ಬಾ ರಾಜು. ಅಪ್ಪಾಜಿ, ಸಂತೋಷ, ತುಂಬಾ ಸಂತೋಷ ಆಯಿತು. ದೊಡ್ಡ ಸಾಧನೆ ಮಾಡಿ ನಮ್ಮ ಆಶ್ರಮಕ್ಕೆ ಒಳ್ಳೆಯ ಹೆಸರು ತಂದಿದ್ದೀಯ. ಇದೆಲ್ಲ ನಿಮ್ಮಿಂದ ಅಪ್ಪಾಜಿ. ನೀವು, ಅರವಿಂದ್ ಸರ್, ಕೃಷ್ಣ ಅಂಕಲ್ ಇವರೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ನಾ ಈ ಮಟ್ಟಿಗೆ ಬೆಳಿತಾನೆ ಇರಲಿಲ್ಲ. ರಾಜು, ಇಷ್ಟು ದಿವಸ ನಿನ್ನ TV ಪೇಪರಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇವತ್ತೊಂದು ಗ್ರೇಟ್ ಅಚೀವ್ಮೆಂಟ್ ಮಾಡಿ ನಮ್ಮ ಆಶ್ರಮಕ್ಕೆ ಹೆಸರು ತಂದಿದ್ದೀಯಾ. ತುಂಬ ಖುಷಿಯಾಗತ್ತೆ. ಅಪ್ಪಾಜಿ, ನನ್ನ ಎಜುಕೇಷನ್ಗೆ ಸಪೋರ್ಟ್ ಮಾಡಿ ನಾನು ಈ ಮಟ್ಟಿಗೆ ಬೆಳೆಯಲು ಸಹಾಯ ಮಾಡಿದ್ರು ಯಾರು ಅಪ್ಪಾಜಿ? ಇವರೇ ಅಪ್ಪ ಮಹಾನ್ ಭಾವ. ಅರವಿಂದ್ ಸರ್. ರಾಜಾ, ಆಲ್ ದಿ ಬೆಸ್ಟ್ ರಾಜಾ, ಆಲ್ ದಿ ಬೆಸ್ಟ್. ಅರವಿಂದ, ಏನಪ್ಪ ವಿಷಯ? ಅಪ್ಪಾಜಿ, ಕೃಷ್ಣ, ನಿಮ್ಮೆಲ್ಲರ ಸಮಕ್ಷಮ ನಾವಿಬ್ಬರು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ.
ರಾಜಣ್ಣ ನಾವು ಮಗನಾಗಿ ದತ್ತು ಪಡಿಬೇಕಂತ ಮಾಡಿದ್ದೀವಿ. ಅಪ್ಪಾಜಿ. ರಾಜ 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 ನನ್ನ ಮಗನೇ, ಖುಷಿ ಆಯ್ತು. ಇದಕ್ಕೆ ರಾಜಯೋಗ ಅನ್ನೋದು. ಈಗ ಕಾಲ ಕೂಡಿ ಬಂದಿದೆ. ಅಪ್ಪಾಜಿ, ಇವರು ಭಾಸ್ಕರ್ ಅಂತ, ಈ ಊರಿನ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವ್ರ ಮಗಳು ರಮ್ಯಾ, ನಮ್ಮ ರಾಜು ಕ್ಲಾಸ್ಮೇಟ್, ತುಂಬಾ ಬ್ರಿಲಿಯಂಟ್. ನಮಸ್ತೆ, ಬಹಳ ಸಂತೋಷ. ಹೇಗಿದ್ದೀರಿ? ಇಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದ್ವಿ. ಹೇಗಿದ್ದೀರಾ ರಮ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವಂತೂ ಇವಾಗ ಗ್ರೇಟ್ ಅಚೀವರ್. ರಾಜು, ಕಾಂಗ್ರೆಟ್ಸ್. ನಿಮ್ಮ ಸ್ವಾಭಿಮಾನದಿಂದ ಸಾಧಿಸಿ ಗೆದ್ದು ಬಿಟ್ರಿ. ನಮ್ಮ ರಮ್ಯಾ ನಿಮ್ಮ ನೆನಪಲ್ಲೇ ಇದ್ದಾಳೆ. ನಮ್ಮ ರಮ್ಯಾಗೆ ಎಷ್ಟು ಪಾಸಿಬಲಿ ಮ್ಯಾರೇಜ್ ಮಾಡಲಿಕ್ಕೆ ಒಪ್ಪಿಸಿದ್ರು ಆಕೆ ನಿಮ್ಮ ಮೇಲೆ ಪ್ರೀತಿ ಸಲುವಾಗಿ ಒಪ್ತಾನೇ ಇಲ್ಲ. ಕಿಶನ್ ರಾವ್ ಸರ್, ಹೆತ್ತೊಡಲು ಅನಾಥಾಶ್ರಮ ಇವತ್ತು ರಾಜ್ಯ ತುಂಬ ಎಲ್ಲ ಹೆಸರು ಮಾಡ್ತಾ ಇದೆ. ನಾವು ಇದೇ ಅನಾಥಾಶ್ರಮದಲ್ಲಿ ಬೆಳೆದವರು ಅನ್ನೋದು ನಮ್ಗೆ ಹೆಮ್ಮೆ ಇದೆ. ನಾವು ರಾಜುಗೆ ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ಸರ್. ಹೌದು ಸರ್. ಸರ್, ಕಲಾಕ್ಷೇತ್ರದಾಗ ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದ್ರೆ ಅದಕ್ಕೆ ನಿಮ್ಮ ಆಶ್ರಮನೇ ಕಾರಣ. ಇದ ಆಶ್ರಮದಲ್ಲಿ ನಾವು ಉಂಡು ನಿಮ್ಮ ಭಿಕ್ಷೆಯನ್ನೇ ನಾವು ತಗೊಂಡು ಬೆಳೆದವರು. ಹೀಗಾಗಿ ಇಲ್ಲಿ ರಾಜು ಬೆಳೆದಿದ್ದನ್ನು ನೋಡಿದ ಮೇಲೆ ನಾವು ಅವನಿಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದೇವ್ರಿ ಸರ್. ಅಪ್ಪಾಜಿ, ನಾನು ಈ ಜಿಲ್ಲೆಗೆ DDP ಆಗಿ ವರ್ಗಾವಣೆಯಾಗಿ ಬಂದಿದ್ದೇನೆ. ಇದೇ ಅನಾಥಾಶ್ರಮದಲ್ಲಿ ಬೆಳೆದವಳು ನಾನು. ಈ ವಿಷಯ ನಿಮಗೆ ಹೇಳಿ ನಿಮ್ಮ ಆಶೀರ್ವಾದ ತಗೊಂಡು ಹೋಗಕ್ಕೆ ಬಂದಿದ್ದೀನಿ ಅಪ್ಪಾಜಿ. ಹೌದಪ್ಪಾಜಿ, ನಾನು ನಡೆಸ್ತಿರುವ NGOಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಇವರು ಡಾಕ್ಟರ್ ಕಲ್ಮೇಶ್ ಅಂತ, ಸಮಾಜ ಸೇವಕರು, ಬಡವರ ಬಂಧು. ಇಷ್ಟಲ್ಲದೆ ನಮ್ಮ ಅನಾಥಾಶ್ರಮದ ಸಂಸ್ಥಾಪಕರು. ಸರ್, ಕ್ಷಮಿಸಿ, ನಾನಷ್ಟು ದೊಡ್ಡವನಲ್ಲ. ಈ ಅನಾಥಾಶ್ರಮವನ್ನು ಸ್ಥಾಪಿಸಿದ್ದು ಯಾರು ಅನಾಥರಲ್ಲ ಅಂತ ಹೇಳೋಕ್ಕೆ. ಯಾವ್ಯಾವುದೋ ಕಾರಣಕ್ಕೆ ತಮ್ಮವರೆಲ್ಲ ಕಳ್ಕೊಂಡು ಅನಾಥರಾಗ್ಬಿಡ್ತಾರೆ. ಆದರೆ ಭಾರತೀಯ ಮಕ್ಕಳಾದ ನಾವೆಲ್ಲ ನಾವು ಯಾರೂ ಅನಾಥರಲ್ಲ. ಅಂತ ಪವಿತ್ರ ದೇಶ ನಮ್ಮದು. ಆಮೇಲೆ ಮದುವೆ ಹಾಕಂತ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಇಂಥ ಎಲ್ಲ ಸಾಧಕರನ್ನ ಪಡೆದ ನಮ್ಮ ಆಶ್ರಮದ ರಾಜಯೋಗ ಕೃಷ್ಣ, ಕಿಶನ್ ರಾವ್ ಅವರನ್ನು ಪಡೆದ ನಮ್ಮ ಆಶ್ರಮದ ನಿವಾಸಿಗಳಿಗೆಲ್ಲ ರಾಜಯೋಗ. ವಾಸಿಗಳಿಗೆ ಇದೊಂದು ದೊಡ್ಡ ರಾಜಯೋಗ. ರಾಜನಂತ ಮಗನ ಪಡೆದ ಅರವಿಂದ್ ಅವರಿಗೂ ರಾಜಯೋಗ. ರಾಜನಂತ ಅಳಿಯನ ಪಡೆದ ಭಾಸ್ಕರ್ ಅವರಿಗೂ ರಾಜಯೋಗ. ರಮ್ಯನ ಪಡೆದ ರಾಜನಿಗೂ ರಾಜಯೋಗ. ರಾಜನ ಪಡೆದ ರಮ್ಯಗೂ ರಾಜಯೋಗ. ನಿಮ್ಮನ್ನೆಲ್ಲ ಪಡೆದ ನನಗೂ ರಾಜಯೋಗ. ನಿಜ ಸರ್, ಇದು ನಿಮಗೆ ರಾಜಯೋಗ ಅಲ್ಲ, ನಮ್ಮೆಲ್ಲರಿಗೂ ಬಯಸದೇ ಬಂದ ರಾಜಯೋಗ.